ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆ್ಯಂಡ್ ಹೆಪಟಾಲಜಿಸ್ಟ್, BSc ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಓಕೆ, ನಾನು ಇವತ್ತಿನ ಇನ್ಫಾರ್ಮೇಷನ್ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂದರೆ ಏನು ಅಂತಂದರೆ, ಒಂದು ಆ್ಯಸಿಡ್ ಇರುತ್ತಲ್ಲ ಸ್ಟಮಕ್ಕಲ್ಲಿ, ಅದರದ್ದು ಫಂಕ್ಷನ್ ಏನು ಅಂತಂದರೆ, ನಾರ್ಮಲಿ 2.5 ಲೀಟ್ರ್ ಆ್ಯಸಿಡ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ನಮ್ಮ ಸ್ಟಮಕ್ಕಲ್ಲಿ. ಓಕೆ, ಅದ್ರದ್ದು ಏನು ಫಂಕ್ಷನ್ ಅಂತಂದರೆ ಫುಡ್ನ ಡೈಜೆಷನ್ ಮಾಡ್ತಾ ಇರುತ್ತೆ. ನಾವು ಏನಾದರೂ ಊಟ ತೊಗೊಂಡ್ರೆ ಅದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ಡೈಜೆಷನ್ಗೆ ಸಹಾಯ ಮಾಡ್ತಾ ಇರುತ್ತೆ. ಎರಡನೇದು, ಏನಾದರೂ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ, ಫಂಗಸ್ ಆಗಲಿ ನಮ್ಮದು ಏನಾದರೂ ಊಟದಲ್ಲಿ ಹೋಯಿತು ಅಂತಂದರೆ, ಬಿಕಾಸ್ ಆಫ್ ಅಸಿಡಿಟಿ ಇನ್ ದ ಸ್ಟಮಕ್, ತುಂಬ ಆಮ್ಲ ಜಾಸ್ತಿ ಇರೋದ್ರಿಂದ ಅವೆಲ್ಲ ಅದರಿಂದ ನಮಗೆ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ಸೊ ಇವೆರಡು ಫಂಕ್ಷನ್ ನಮ್ಮ ಆ್ಯಸಿಡ್ ಮಾಡ್ತಾ ಇರುತ್ತೆ. ಬಟ್ ಇದೇ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತಂದರೆ ಇದು ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅದು ರಿಫ್ಲೆಕ್ಸ್ ಆಗಿಬಿಟ್ಟು ಹೊಟ್ಟೆಯಿಂದ ಅನ್ನನಾಳಕ್ಕೆ ಹೋಗ್ಬಿಟ್ಟು ರಿಫ್ಲೆಕ್ಸ್ ಆಗಿಬಿಟ್ಟು ಅಲ್ಲಿ ಪರಿಣಾಮ ಬೀರೋದ್ರಿಂದ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಇದನ್ನು ನಾವು ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಏನೇನು ಕಾರಣ ಇರ್ಬೋದು ಈ ಥರ ಗ್ಯಾಸ್ಟ್ರಿಕ್ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂದರೆ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಏನೇನು ಕಾರಣಗಳು? ಒಂದು, ಇವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ, ಅಂದರೆ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ನಾವು. ಟೈಮ್ ಟು ಟೈಮ್ ಊಟ ಮಾಡಿರಲ್ಲ, ಅಥವಾ ತುಂಬ ಹೆವಿ ಮೀಲ್ಸ್ ತೊಗೊಳೋದು ಒಂದೇ ಸರಿ, ಅದು ನೈಟ್ ಟೈಮಲ್ಲಿ ಊಟ ಹೆವಿ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಮಲ್ಕೊಳೋದು. ಓಕೆ, ಜಾಸ್ತಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಯೂಸ್ ಮಾಡೋದ್ರಿಂದ, ಲೈಕ್ ಪೆಪ್ಸಿ, ಕೊಕೊಕೋಲಾ ಅಥವಾ ಸ್ಪ್ರೈಟ್ ಆ ಥರ ಜಾಸ್ತಿ ಯೂಸ್ ಮಾಡೋದ್ರಿಂದ, ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಕಾಫಿ ಆ್ಯಂಡ್ ಟೀ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಇದು ಆಮೇಲೆ ಸ್ವಲ್ಪದಕ್ಕೂ ಎಕ್ಸೆಸಿವ್ ಮೆಡಿಕೇಷನ್ಸ್ ಯೂಸ್ ಮಾಡೋದು, ಲೈಕ್ ಪೇನ್ ಕಿಲ್ಲರ್ಸ್ ಯೂಸ್ ಮಾಡೋದು, ಇವೆಲ್ಲ ಕಾರಣಗಳಾಗ್ತದೆ. ಒಂದು ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಕಾರಣಗಳು. ಇನ್ನೊಂದು ಮುಖ್ಯವಾದ ಕಾರಣ ಅಂತಂದರೆ, ನಮ್ಮಲ್ಲಿ H. ಪೈಲರಿ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಅದು ನಾರ್ಮಲಿ ಇಂಡಿಯನ್ ಪೇಷಂಟ್ಸಲ್ಲಿ ಮೋರ್ ದೆನ್ 50% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಆರ್ ಇನ್ಫೆಕ್ಟೆಡ್ ವಿತ್ H. ಪೈಲರಿ ಇನ್ಫೆಕ್ಷನ್. ಬಟ್ ಎಲ್ರಿಗೂ ಇದು ಸಮಸ್ಯೆ ಮಾಡಲ್ಲ, ಕೆಲವರಿಗೆ ಮಾತ್ರ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ಅಂಥವ್ರಿಗೆ ನಾವು ಏನು ಮಾಡಬೇಕು ಅಂತಂದರೆ, ಎಂಡೋಸ್ಕೋಪಿ ಮಾಡಿಬಿಟ್ಟು ಟೆಸ್ಟ್ ಮಾಡಿಬಿಟ್ಟು H. ಪೈಲರಿ ಇದೆ ಅಂತ ಡಯಾಗ್ನೋಸ್ ಮಾಡಿದರೆ ಅಕಾರ್ಡಿಂಗ್ಲಿ ಅವರಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಅವ್ರಿಗೆ ಕ್ಯೂರ್ ಆಗ್ತದೆ. ನೆಕ್ಸ್ಟ್, ಇದರ ಲಕ್ಷಣಗಳೇನು? ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಬಂತು ಅಂತಾರೆ, ಏನೇನು ಲಕ್ಷಣಗಳು ಬರುತ್ತೆ ಅಂತೇಳಿ. ಒಂದು, ಎಪಿಗ್ಯಾಸ್ಟ್ರಿಕ್ ಪೇನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ಎದೆಯಿಂದ ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಒಕ್ಕಳು ಮೇಲ್ಗಡೆ ತುಂಬ ನೋವು ಬರ್ತಾ ಇರುತ್ತೆ. ಅದು ಊಟಕ್ಕಿಂತ ಮುಂಚೆ ಆಗಿರ್ಬೋದು, ಅಥವಾ ಊಟ ಹೆವಿ ಮೀಲ್ಸ್ ಆದಮೇಲೆ ತುಂಬ ಸ್ಪೈಸಿ ಫುಡ್ ತೊಗೊಂಡ್ರೆ ಪೇನ್ ಬರುತ್ತೆ. ಇದಕ್ಕೆ ಎಪಿಗ್ಯಾಸ್ಟ್ರಿಕ್ ಪೇನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಎರಡನೇದು, ಪೋಸ್ಟ್ ಪಾಂಡಿಯಲ್ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ. ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿತು, ನನಗೆ ಇನ್ನು ಊಟ ಜಾಸ್ತಿ ಹೋಗ್ತಾ ಇಲ್ಲ, ತುಂಬ ಆಯಾಸ ಆಗೋದು, ಇವೆಲ್ಲ ಇತ್ತು ಅಂತಂದರೆ ಪೋಸ್ಟ್ ಪಾಂಡಿಯಲ್ ಡಿಸ್ಟ್ರೆಸ್ ಸಿಂಡ್ರೋಮ್. ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಬೇರೆ ಬೇರೆ ಥರ ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೆ. ಕೆಲವರಿಗೆ ಎಪಿಗ್ಯಾಸ್ಟ್ರಿಕ್ ಪೇನ್ ಸಿಂಡ್ರೋಮ್ ಆಗಿರುತ್ತೆ, ಕೆಲವರಿಗೆ ಜಾಸ್ತಿ ಉಬ್ಬರ ಆಗೋದು ಆ ಥರ ಪ್ರೆಸೆಂಟ್ ಮಾಡುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಎದೆ ಉರಿತಾ ಇರುತ್ತೆ. ಎದೆ ಉರಿಯೋಕ್ಕೆ ಕಾರಣ ಏನು ಅಂತಂದರೆ, ನಾರ್ಮಲಿ ಅನ್ನನಾಳದಿಂದ ಸ್ಟಮಕ್ಗೆ ದೆರ್ ಇಸ್ ಎ ವ್ಯಾಲ್ವ್ ಅಂತ ಇರುತ್ತೆ, ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಅಂತ ಹೇಳ್ತೀವಿ. ಅದು ಏನಾದರೂ ವೀಕ್ ಆಯಿತು ಅಂತಂದರೆ ಸ್ಟಮಕ್ಕಲ್ಲಿ ಇರುವಂಥ ಕಂಟೆಂಟ್ಸು ಅದು ಈಸೋಫೇಗಸಲ್ಲಿ ಹೋಗುತ್ತೆ, ಅನ್ನನಾಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಎರೋಷನ್ಸು, ಅಲ್ಸರ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ಎದೆ ಉರಿ ಬರ್ತಾ ಇರುತ್ತೆ. ಮೆನಿ ಟೈಮ್ಸು ಇದು ಗ್ಯಾಸ್ಟ್ರಿಕ್ಕಿಂದ ಆಗ್ತದೇನಾ ಅಥವಾ ಹಾರ್ಟಿಂದ ಸಮಸ್ಯೆ ಆಗ್ತದೆ ಅಂತ ಗೊತ್ತಿಡೋಕ್ಕೆ ಆಗಲ್ಲ, ಅಷ್ಟು ಸಿವಿಯರಿಟಿ ಆಗಿ ಬರುತ್ತೆ. ಸೊ ನಾರ್ಮಲಿ ಏನು ಮಾಡ್ತೀವಿ ಅಂತಂದರೆ, ಫಸ್ಟ್ ECG ಎಲ್ಲ ಮಾಡಿಬಿಟ್ಟು ಹಾರ್ಟ್ ಸಮಸ್ಯೆ ಇಲ್ಲ ಅಂತ ಗೊತ್ತಾದ ಮೇಲೆ ಅಕಾರ್ಡಿಂಗ್ಲಿ ವಿಲ್ ಟ್ರೀಟ್, ಗ್ಯಾಸ್ಟ್ರಿಕ್ ಇದೆ ಅಂತ ಟ್ರೀಟ್ ಮಾಡ್ತೀವಿ ನಾವು. ಓಕೆ, ಕೆಲವೊಂದು ಸರಿ ಎಕ್ಸ್ಟ್ರಾ ಈಸೋಫೇಜಿಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅವಾಗ ಅಂತಂದರೆ, ಪೇಷಂಟ್ಗಳಿಗೆ ತುಂಬ ದಿವಸದಿಂದ ಕ್ರೋನಿಕ್ ಕಾಫ್ ಇರುತ್ತೆ, ಪದೇ ಕಾಫ್ ಬರ್ತಾಯಿದೆ, ಪರ್ಟಿಕ್ಯುಲರ್ ಅಟ್ ನೈಟ್ ಟೈಮ್ಸ್, ಯೂಶಲಿ ಮಲ್ಕೊಂಡಾಗೆ. ಅದೇನಾಗುತ್ತೆ ಅಂತಂದರೆ, ನಾರ್ಮಲಿ ಊಟ ಮಾಡಿದ ತಕ್ಷಣ ಮಲ್ಕೊಂಡಾಗೆ ನಾವು ಹೊಟ್ಟೆಲಿರುವಂಥ ಕಂಟೆಂಟ್ಸ್ ಈಸೋಫೇಗಸಲ್ಲಿ ಹೋಗ್ಬಿಟ್ಟು ಅದು ಇರಿಟೇಷನ್ ಮಾಡ್ತಾ ಇರುತ್ತೆ ಥ್ರೋಟ್ನ ಇರಿಟೇಷನ್ ಮಾಡಿ ಪೇಷಂಟ್ಗೆ ಪ್ರೆಸೆಂಟ್ ವಿತ್ ಕ್ರೋನಿಕ್ ಕಾಫ್. ಸೊ ಅದೊಂದು ಒನ್ ಆಫ್ ದ ರೀಸನ್ಸ್. ಇನ್ನೊಂದು, ಡೆಂಟಲ್ ಎರೋಷನ್ಸ್ ಅಂತ ಹೇಳ್ತೀವಿ. ಅಲ್ಲಿನಲ್ಲಿ ಅದು ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಅಲ್ಲಿ ಒಂಥರ ಸೌದೋಗ್ತಾ ಇರುತ್ತೆ, ಅದು ಡೆಂಟಲ್ ಎರೋಷನ್ಸ್ ಅಂತ ಹೇಳ್ಬಿಟ್ಟು. ಕೆಲವರಿಗೆ ಧ್ವನಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಎಕ್ಸ್ಟ್ರಾ ಈಸೋಫೇಜಿಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇಲ್ಲ ಗರ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬಿಟ್ಟು. ಇದನ್ನು ಯಾವ ರೀತಿ ನಾವು ಟ್ರೀಟ್ ಮಾಡ್ಬೋದು ಅಂತೇಳಿ, ಫಸ್ಟು ಚೇಂಜ್ ಇನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಒಂದು, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು ಒಂದು, ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡೋದು, ಆಮೇಲೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಹೆಲ್ಪ್ ಆಗುತ್ತೆ. ಅಂದರೆ 3 ತಾಸಿಗೆ ಸ್ವಲ್ಪ ತಿಂತಾಯಿತ್ತು ಅಂದರೆ ಡೆಫಿನೆಟ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಅಷ್ಟೊಂದು ಆಗ್ತಾಯಿದ್ರು ಡೈಲ್ಯೂಟ್ ಆಗ್ತಾ ಇರುತ್ತೆ, ನಿಮಗೆ ಸಿಂಪ್ಟಮ್ಸ್ ಬರೋದಿಲ್ಲ. ಆಮೇಲೆ ಊಟ ಆದಮೇಲೆ ಶುಂಠಿ ಸೇವನೆ ಮಾಡೋದ್ರಿಂದ ಇದೊಂದು ಹೆಲ್ಪ್ ಆಗುತ್ತೆ. ಆಮೇಲೆ ಎಕ್ಸೆಸಿವ್ ಆಗಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಪರ್ಟಿಕ್ಯುಲರ್ಲಿ ಸೌತೆಕಾಯಿ ಅಥವಾ ಹೀರೆಕಾಯಿ ಅಥವಾ ಇದು ಲೇಡೀಸ್ ಫಿಂಗರು, ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ತುಂಬ ರಿಲೀಫ್ ಆಗುತ್ತೆ ನಿಮಗೆ. ಆಮೇಲೆ ಕಾಫಿ ಟೀಯಿಂದ ಸೇವನೆಯಿಂದ ಸ್ವಲ್ಪ ಕಡಿಮೆ ಮಾಡಬೇಕು, ಅಥವಾ ಕಂಪ್ಲೀಟ್ ಬಿಟ್ಟರೂ ತುಂಬ ಒಳ್ಳೆಯದು.
ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಅಟ್ಲೀಸ್ಟ್ 2-3 ತಾಸು ಗ್ಯಾಪ್ ಕೊಟ್ಟು ಮಲ್ಕೊಂಡ್ರೆ ನಿಮಗೆ ಸಿಂಪ್ಟಮ್ಸ್ ಎಷ್ಟೊಂದು ರೀತಿಯಿಂದ ರಿಲೀಫ್ ಆಗುತ್ತೆ. ಆಮೇಲೆ ಮಲ್ಕೋಬೇಕಾದ್ರೂ ಅಷ್ಟೇ 2 ಪಿಲ್ಲು ಇಟ್ಕೊಂಡು ಮಲ್ಕೊಂಡ್ರೂ ನಿಮಗೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ರಾತ್ರಿ ಮಲಗಿ ಕಳಿಸ್ಕೋದಿಲ್ಲ. ಓಕೆ, ಇದಕ್ಕೆ ಯಾವುದಕ್ಕೂ ರೆಸ್ಪಾಂಡ್ ಆಗಿಲ್ಲ ಅಂತಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನಾವು ಡಿಪೆಂಡಿಂಗ್ ಅಪಾನ್ ದಿ ಏಜ್ ಆಫ್ ದ ಪೇಷಂಟ್. ಇಫ್ ದ ಪೇಷಂಟ್ ಈಸ್ ಲೆಸ್ ದೆನ್ 45 years ನಾವು ಮೆಡಿಕೇಷನ್ಸ್ ಕೊಡ್ತೀವಿ. ಅದು PPI ಅಂತ ಹೇಳ್ತೀವಿ, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ಬಿಟ್ಟು 6 weeks ವರೆಗೆ ಕೊಡ್ತೀವಿ ನಾವು ರೆಗ್ಯುಲರ್ ಆಗಿ. 90% ಆಫ್ ದ ಪೇಷಂಟ್ಸ್ ದೇ ವಿಲ್ ರೆಸ್ಪಾಂಡ್ ಟು ದ PPI. ಇದು ಕೊಟ್ಟ ಮೇಲೆ ಅವ್ರಿಗೆ ರೆಸ್ಪಾಂಡ್ ಆಗೇ ಆಗುತ್ತೆ. ಮೋರ್ ದೆನ್ 45 years ಇತ್ತು ಅಂತಂದರೆ ನಾವೇನು ಮಾಡ್ತೀವಿ, ಅವ್ರಿಗೆ ಡೈರೆಕ್ಟ್ಲಿ ಎಂಡೋಸ್ಕೋಪಿಗೆ ಅಡ್ವೈಸ್ ಮಾಡ್ತೀವಿ. ಬಿಕಾಸ್ ಏಜ್ ಮೋರ್ ದೆನ್ 45 years ಇತ್ತಂದರೆ ಅವ್ರಿಗೆ ತುಂಬ ದಿವಸದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಡೈರೆಕ್ಟ್ಲಿ ಅವ್ರಿಗೆ ಎಂಡೋಸ್ಕೋಪಿ ಮಾಡಿಬಿಟ್ಟು ಅದೇನು ಸಮಸ್ಯೆ ಇದೆ ಅಂತ ನೋಡ್ಕೊತೀವಿ. ಇದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿದೆನಾ, ಡ್ಯೂಡಲ್ ಅಲ್ಸರ್ ಆಗಿದೆನಾ, ಅಥವಾ ಈ ಅನ್ನನಾಳದಲ್ಲಿ ಎರೋಷನ್ಸ್ ಆಗಿದೆ ಅಂತ ಟ್ರೀಟ್ ಮಾಡಿ, ಅಥವಾ H. pylori ಇನ್ಫೆಕ್ಷನ್ ಡಯಾಗ್ನೋಸ್ ಮಾಡಿ ಅಕಾರ್ಡಿಂಗ್ಲಿ ಟ್ರೀಟ್ ಮಾಡಿದರೆ ಪದೇ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಬರಲ್ಲ. ಇವಾಗ ಲೆಸ್ ದೆನ್ 45 years ಇರೋಗೆ ನಾವು ಫಸ್ಟ್ PPI ಕೊಡ್ತೀವಿ, ಅಂದರೆ ಔಷಧ ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. 6 ವಾರ ಆದಮೇಲೆ ಅವ್ರನ್ನ ಅಸೆಸ್ ಮಾಡ್ತೀವಿ, ಸಿಂಪ್ಟಮ್ಸ್ ರೆಸ್ಪಾಂಡ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಇಫ್ ಅವರು ರೆಸ್ಪಾಂಡ್ ಆಗಿತ್ತು ಅಂತಂದರೆ ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಬೋದು, ಅಥವಾ ಯಾವಾಗಾದ್ರೂ ಸಮಸ್ಯೆ ಬಂದರೆ ಮತ್ತೆ PPI ತೊಗೋಬೋದು. ಅಕಸ್ಮಾತ್ ಅವ್ರು ರೆಸ್ಪಾಂಡ್ ಆಗಿಲ್ಲ ಅಂತಂದರೆ ಅವರಿಗೆ ನಾವು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ. ಎಂಡೋಸ್ಕೋಪಿ ಮಾಡಿಬಿಟ್ಟು ಬಯಾಪ್ಸಿ ತೊಗೊಂಡ್ಬಿಟ್ಟು ಅಲ್ಲಿ H. pylori ಇದೆ ಅಂತ ಡಯಾಗ್ನೋಸ್ ಮಾಡ್ತೀವಿ. H. pylori ಇತ್ತು, ಪಾಸಿಟಿವ್ ಬಂತು ಅಂತಂದರೆ ಅವರಿಗೆ 2 ವಾರ ಮಟ್ಟಿಗೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಈ ಥರ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಟ್ರೀಟ್ ಮಾಡೋದ್ರಿಂದ ಆಲ್ಮೋಸ್ಟ್ 90% ಯು ಕ್ಯಾನ್ ಎರಾಡಿಕೇಟ್ H. pylori ಇನ್ಫೆಕ್ಷನ್. ಒಂದ್ಸರಿ ನೀವು ಎರಾಡಿಕೇಟ್ ಮಾಡಿದ್ರೆ H. pylori ರಿಕರೆನ್ಸ್ ಆಫ್ ರಿಫ್ಲೆಕ್ಸ್ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಆಮೇಲೆ ಪದೇ ಸಿಂಪ್ಟಮ್ಸ್ ಮರಿ ಕಳಿಸೋದಿಲ್ಲ. ಆಮೇಲೆ ನಾವು ಇನ್ನೊಂದ್ಸರಿ ಡಾಕ್ಟ್ರ್ ಅಡ್ವೈಸ್ ಮಾಡಲಾರ್ದಂಗೆ ಸುಮಾರು ದಿವಸದಿಂದ ಹಂಗೆ ಈ ಥರ ಡ್ರಗ್ಸ್ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ ನಾವು. ನಾರ್ಮಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಮೆಡಿಕೇಷನ್ಸ್ ತೊಗೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ಲಿ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು PPI ಅಂತ ಹೇಳಿ ಕಂಟಿನ್ಯೂಸ್ ತೊಗೊತಾನೆ ಇರ್ತಾರೆ. ಇದರಿಂದನೂ ಅಡ್ಡ ಪರಿಣಾಮಗಳು ಆಗ್ತಾ ಇರ್ತವೆ. ಏನೇನು ಇದಾಗ್ತವೆ ಅಂತಂದರೆ ಮೇನ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಆಗುತ್ತೆ. ತುಂಬ ದಿವಸದಿಂದ ಈ ಥರ PPI ಅಂದರೆ ಗ್ಯಾಸ್ಟ್ರಿಕ್ಸ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಒಂದು ವಿಟಮಿನ್ B12 ಡೆಫಿಷಿಯನ್ಸಿ ಆಗುತ್ತೆ. ವಿಟಮಿನ್ B12 ಡೆಫಿಷಿಯನ್ಸಿ ಆಗ್ತಂದರೆ ತುಂಬ ವೀಕ್ನೆಸ್ ಆಗ್ತಾ ಇರುತ್ತೆ, ಕಾಲಲ್ಲಿ ಈ ಥರ ಪ್ರಿಕಿಂಗ್ ಸೆನ್ಸೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ಬ್ಲಡ್ ಕಡಿಮೆ ಆಗ್ತಾ ಇರುತ್ತೆ. ಎರಡನೇದು ಅವರಿಗೆ ಕ್ಲಾಸ್ಟ್ರಿಡಿಯಂ ಡಿಫಿಸಿಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದು ದೊಡ್ಡ ಕರಳಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತವೆ. ಬೋನ್ ವೀಕ್ನೆಸ್ ಆಗುತ್ತೆ, ಪದೇ ನ್ಯೂಮೋನಿಯಾ ಆಗೋ ಚಾನ್ಸಸ್ ಎಲ್ಲ ಇರ್ತವೆ. ಸೊ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಫ್ PPI. ಸೊ ನಾವು ವಿ ಶುಡ್ ಯೂಸ್ ದೀಸ್ ಡ್ರಗ್ಸ್ ಅಡೆಕ್ವೇಟ್ಲಿ, ಅಂದರೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು. ಆದಷ್ಟು ನಾವು ಏನು ಮಾಡ್ತೀವಿ ಅಂದರೆ ಸಡನ್ನಾಗಿ ಸ್ಟಾಪ್ ಮಾಡೋಂಗಿಲ್ಲ. ಫಸ್ಟ್ ಒಂದು 6 ವಾರ ಯೂಸ್ ಮಾಡಿಬಿಟ್ಟು ಬರ್ತಾ ಟೇಪರ್ ಮಾಡ್ಕೊಂಡು ಕಡಿಮೆ ಡೋಸ್ ಮಾಡ್ಕೊಂಡು ನಿಧಾನವಾಗಿ ಸ್ಟಾಪ್ ಮಾಡಿದ್ರೆ ಪೇಷಂಟ್ಗೆ ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಕೊನೆಗೆ ಲಾಸ್ಟಿಗೆ ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಟ್ರೀಟ್ ಮಾಡಿಲ್ಲ ಅಂದರೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಬಿಕಾಸ್ ರಿಫ್ಲೆಕ್ಸ್ ಆಗಿಬಿಟ್ಟು ಅನ್ನನಾಳದಲ್ಲಿ ಈ ಥರ ಪದೇ ಎಷ್ಟೊಂದು ವರ್ಷದಿಂದ ಆಯಿತು ಅಂತಂದರೆ ಅನ್ನನಾಳ ಏನಾಗುತ್ತೆ ಅಂದರೆ ಸ್ಟ್ರಿಕ್ಚರ್ ಹತ್ರ ಆಗಿಬಿಡುತ್ತೆ, ಅಂದರೆ ಚಿಕ್ಕದಾಗ್ಬಿಡುತ್ತೆ ಅದೆಲ್ಲ. ಸೊ ಊಟ ಮಾಡಲಿಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ, ಊಟ ಸೇವಕೊಳ್ತಾ ಇರುತ್ತೆ ಪದೇ ಅವರಿಗೆ. ಅವಾಗ ನಾವು ಅದನ್ನು ಡೈಲಿಟೇಷನ್ ಥರ ಮಾಡ್ತೀವಿ. ತುಂಬ ಕ್ರೋನಿಕ್ಕಾಗಿ ನಾವು PPI ಕೊಟ್ಟು ಅವ್ರಿಗೆ ಟ್ರೀಟ್ ಮಾಡಬೇಕಾಗತ್ತೆ. ಎರಡನೇ ಕಾಂಪ್ಲಿಕೇಶನ್ಸ್ ಅಂತಂದರೆ ಇವಾಗಿನ ಪೀಳಿಗೆಯಲ್ಲಿ ಮೊದಲೆಲ್ಲ ಸ್ಕ್ವಮ್ಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತಿದ್ವಿ. ಅದು ವೆರಿ ಕಾಮನ್ ಇನ್ ದ ಈಸೋಫೇಗಸ್. ಅದು ಆಲ್ಕೋಹಾಲು ಪ್ಲಸ್ ಸ್ಮೋಕಿಂಗಿಂದ ಜಾಸ್ತಿ ಕಾಮನ್ ಇತ್ತು. ಇವಾಗ ಬಿಕಾಸ್ ಆಫ್ ಗರ್ಡ್ ಸಿಂಪ್ಟಮ್ಸ್ ಇವಾಗೇನು ನಾವು ನೋಡ್ತಾ ಇದ್ದೀವಿ, ಗರ್ಡ್ ಸಿಂಪ್ಟಮ್ಸ್ ವೆರಿ ಕಾಮನ್ ಬಿಕಾಸ್ ಆಫ್ ಒಬಿಸಿಟಿ ಇರೋದ್ರಿಂದ. ಸೊ ಅದೇನು ಮಾಡುತ್ತೆ, ರಿಫ್ಲೆಕ್ಸ್ ಆಗಿ ಆಗಿಬಿಟ್ಟು ಅನ್ನನಾಳದ ಕೆಳಗಡೆ ಪಾರ್ಟಲ್ಲಿ ತುಂಬ ಡ್ಯಾಮೇಜ್ ಮಾಡಿಬಿಟ್ಟು ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸ್ ಇರುತ್ತೆ. ನಾನು ನಿಮ್ಗೆ ಎದುರಿಸ್ತಾ ಇಲ್ಲ, ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಟ್ರೀಟ್ ಮಾಡಿದ್ರೆ ಇವೆಲ್ಲ ನೀವು ಕಾಂಪ್ಲಿಕೇಶನ್ಸ್ನ ತಪ್ಪಿಸ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಅದು ಯೂಶ್ವಲಿ ಪದೇ ಟ್ರೀಟ್ ಮಾಡೋದ್ರಿಂದ ಈ ಥರ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಬೋದು ನಾವು. ಲಾಸ್ಟ್ ಮೆಡಿಕಲ್ಗೆ ರೆಸ್ಪಾಂಡ್ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಸರ್ಜರಿ. ಅದು ಯಾವಾಗ ಸರ್ಜರಿ ಮಾಡ್ತೀವಿ ಅಂದರೆ ಐಯಾಟಸ್ ಹರ್ನಿಯಾ ಅಂತ ನೋಡ್ತೀವಿ ಒಂದು. ಅದರಲ್ಲಿ ಏನಾದರೂ ಇತ್ತು ಅಂತಂದರೆ, ಅಥವಾ ಪೇಷಂಟ್ಗೆ ರಿಫ್ಲೆಕ್ಸ್ ಹಂಗೆ ಗುಳಿಗೆ ಕೊಟ್ಟರು ರಿಫ್ಲೆಕ್ಸ್ ಹಂಗೆ ಆಗ್ತಾ ಇತ್ತು ಅಂತಂದರೆ ಫಂಡಪ್ಲಿಕೇಶನ್ ಅಂತ ಒಂದು ಸರ್ಜರಿ ಮಾಡಿತ್ತಂದರೆ ಸ್ಟಮಕ್ಕಿಂದ ಅನ್ನನಾಳ ಹೋಗುವಂಥ ರಿಫ್ಲೆಕ್ಸ್ ಕಂಟೆಂಟ್ಸ್ನ ಕಡಿಮೆ ಮಾಡಿಬಿಟ್ಟು ಪೇಷಂಟ್ನ ಟ್ರೀಟ್ ಮಾಡ್ಬೋದು ಈ ಥರ ಗರ್ಡ್ ಸಿಂಪ್ಟಮ್ಸ್. ಥ್ಯಾಂಕ್ ಯು.